ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದ ಮೇಲೆ ಬಂದಿದ್ದೀನಿ ನನ್ನ ಚಾನಲ್ಗೆ. ಇವತ್ತು ನಮ್ಮ ECCಯ ಸಂಕ್ರಾಂತಿ ಸಡಗರ ಸಂಭ್ರಮ ಆಚರಿಸ್ತಾ ಇದ್ದೀವಿ ನೋಡಿ. ಎಲ್ಲಿಂದ ನೋಡಿದ್ರು, ಎಂಟ್ರೆನ್ಸಿಂದ ಎಂಡ್ವರೆಗೂ ನೋಡಿದ್ರು ರಂಗೋಲಿಗಳೇ ರಂಗೋಲಿಗಳು, ಕಲರ್ಫುಲ್, ಬ್ಯೂಟಿಫುಲ್. ಹಾಗೆ ಇದೊಂಥರ ಹಳ್ಳಿ ಥರ ಸೆಟಪ್ ಮಾಡಿದ್ರು. ನನಗಂತೂ ಸೆಟಪ್ ನೋಡ್ಬಿಟ್ಟು ತುಂಬ ಖುಷಿಯಾಯಿತು. ನಿಮ್ಮ ಕಂಪ್ನಿಗಳಲ್ಲಿ ಯಾರ್ಯಾರು ಈ ಥರ ವಿಲೇಜ್ ಸ್ಟೈಲಲ್ಲಿ ಸೆಟಪ್ ಮಾಡಿ ಸಂಕ್ರಾಂತಿನ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ತಿಳಿಸ್ಕೊಡಿ ಫ್ರೆಂಡ್ಸ್. ನೋಡಿ, ಇಲ್ಲೊಂದು 3 ಥರ ರಾಗಿ, ಜೋಳ, ಭತ್ತ ಎಲ್ಲ ರಾಶಿ ಹೊಡೆದು ಆ ರಾಶಿಗೆ ಫ್ಲವರ್ ಡೆಕೋರೇಷನ್ ಮಾಡಿ ಒಂಥರ ವಿಲೇಜ್ ಥರನೇ ಅರೇಂಜ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಸಂಕ್ರಾಂತಿನ ಸೆಲೆಬ್ರೇಷನ್ ಮಾಡಿದ್ದಾರೆ. ನಾನು ಈ ಥರ ಕಂಪ್ನಿಗೆ ಹೋದಾಗ ಇದೇ ಫಸ್ಟ್ ಟೈಮ್ ನಾನು ಈ ಥರ ಮಾಡೋಕ್ಕೆ ಚಾನ್ಸ್ ಸಿಕ್ಕಿತ್ತು. ಖಂಡಿತ ಈ ಥರ ಚಾನ್ಸ್ ಸಿಕ್ಕಿದಾಗ ಯಾರೂ ಮಿಸ್ ಮಾಡ್ಕೋಬೇಡಿ. ಇದೆಲ್ಲ ಹಳೆಯ ಕಾಲದಲ್ಲಿ ಮಾಡ್ತಾಯಿದ್ವಿ. ಈಗಿನ ಕಾಲದಲ್ಲಿ ಯಾರೋ ಒಬ್ಬರು ಹುಡುಕಿದ್ರೆ ಸಿಗ್ತಾರೆ ಅಷ್ಟೇ, ಇಲ್ಲ ಅಂತಂದರೆ ಇಲ್ಲ. ನೋಡಿ, ಈ ಥರ ಎಲ್ಲ ಮಾಡಿದ್ರು ಗುಡಿಸ್ಲು ಥರ. ಇದರಲ್ಲಿ ಹೋಗಿ ಒಂದು ಪಿಕ್ಚರ್ ತೊಗೊಂಡು ವಿಡಿಯೋ ಮಾಡಿಕೊಂಡು ಅದರಲ್ಲಿ ಇದು ಮಜಾನೇ ಬೇರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಇತ್ತು. ಹಾಗೆ ಅಷ್ಟೇ ಖುಷಿ ಕೊಡ್ತು. ನೋಡಿ, ಈ ಥರ ಹೊಲದಲ್ಲಿ ಯಾವ್ಯಾವುದನ್ನು ಬಳಸ್ತೀವಿ, ಮತ್ತು ಎತ್ತು, ಇದರಲ್ಲಿ ಇನ್ನೂ ಹಾಡು ಕೂಡ ಇದ್ದಾವೆ ಫ್ರೆಂಡ್ಸ್. ಹಾಡು ಇತ್ತು. ಹಾಗೆ ಇದು ಏನಪ್ಪ, ರಾಗಿ ಬೀಸೋದಂತೆ. ಹೀಗೆ ಸುಮಾರಷ್ಟು ತುಂಬ ಚೆನ್ನಾಗಿದ್ವು ನೋಡಿ. ಇವರೆಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ. ಇದು ನನ್ನ ಫ್ರೆಂಡ್ಸ್ ಗ್ರೂಪ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಅಂತಂದರೆ ನಾನು ಫಸ್ಟ್ ಟೈಮ್ ಕೆಲ್ಸಕ್ಕೆ ಹೋದಾಗ ಇಲ್ಲಿ ನನಗೆ ಹೇಳ್ಕೊಟ್ಟಂಥವ್ರೇ ಆಗಿರ್ಬೋದು, ಮಾತಾಡ್ಸ್ದವ್ರೇ ಆಗಿರ್ಬೋದು, ಹಾಗೆ ಪರಿಚಯ ಮಾಡ್ಕೊಂಡವರು ನನ್ನ ಸ್ನೇಹಿತರು. ಇವರು ಕೂಡ ಇಲ್ಲಿ ಪಿಕ್ಸ್ ತಗೋತಾ ಇದ್ದಾರೆ. ಇನ್ನೂ ಅಷ್ಟಾಗಿ ಅದ್ರ ಬಗ್ಗೆ ನಾನೇನು ತಿಳ್ಕೊಂಡಿಲ್ಲ, ಬಟ್ ನಾನು ಕೇಳಿದ್ದೆ ECCನಲ್ಲಿ ಸಂಕ್ರಾಂತಿ ಚೆನ್ನಾಗಿ ಮಾಡ್ತಾರೆ ಅಂತ. ನೋಡಿ, ಈ ಥರ ಮಾಡಿದರು. ನಾನು ಇದರಲ್ಲಿ ಒಂದು ಶಾರ್ಟ್ ರೀಲ್ಸ್ಗೆ ಅಂತಂದೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ವಿಡಿಯೋ. ಯಾರೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಸಂಕ್ರಾಂತಿ ಸೆಲೆಬ್ರೇಷನ್ ಅನ್ನೋದು. ಇದಂತೂ ನನಗೆ ತುಂಬ ಇಷ್ಟ ಆಯಿತು, ಬಟ್ ಯಾವ ಥರ ಎಕ್ಸ್ಪ್ರೆಷನ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ನೋಡಿ, ಇದು ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇದು ಸಾಧನ. ಇದು ಕುಂಟೆ ಅಲ್ವೇ. ಇದು ರಾಗಿ ಬೀಸೋ ಕಲ್ಲು ಅಂತ ಹೇಳ್ತಾರೆ. ಹಳೆಯ ಕಾಲದಲ್ಲಿ ರಾಗಿ ಹಿಟ್ಟು ಮಾಡಬೇಕು ಅಂತಂದರೆ ಇದರಲ್ಲೇ ಬೀಸ್ಕೊಳ್ಳೋರು. ನೋಡಿ, ಇದು ಕಡಲೆ ಬೀಜ ಹಾಕ್ತಕ್ಕಂಥದ್ದು. ತುಂಬ ಚೆನ್ನಾಗಿ ಪ್ರತಿಯೊಂದು, ಇಂಥ ಒಂದು ವಸ್ತು ಇಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್. ಪ್ರತಿಯೊಂದು ಮೊರ, ಜರಡೆ ಪ್ರತಿಯೊಂದು ಇತ್ತು. ಹಾಗೆ ಇಲ್ಲಿ ECCನಲ್ಲಿ ಚಿಕ್ಕ ಮಕ್ಕಳು ನೋಡ್ಕೊತಾರಲ್ವ, ಬಾಲವಾಡಿ ಅಂತ, ಇದು ಅವ್ರ ಗ್ರೂಪು. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಟ್ಟಿದ್ದರು. ಮತ್ತು ಯಕ್ಷಗಾನದವ್ರನ್ನ ಕೂಡ ಕರೆಸಿದ್ರು. ಸಾರಿ, ಅದೊಂದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಸಿಕ್ಕಿದ್ರೆ ಖಂಡಿತವಾಗ್ಲೂ ಹಾಕ್ತೀನಿ. ನೋಡಿ, ನಾನು ಇದು 4th ಫ್ಲೋರಿಂದ ವಿಡಿಯೋ ಮಾಡ್ಕೊಂಡಿರೋದು. ಹಾಗಾಗಿ ಚೆನ್ನಾಗಿ ಬರ್ತಾ ಇಲ್ವೋ ನನಗೆ ಸರಿ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದ್ದರೆ, ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವಿದ್ರೇ ನಾವು ಹೊಸ್ದಾಗಿ ಬೆಳೆಯೋ ಅಂಥವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಹುಲ್ಲೆಲ್ಲ ಹಾಕ್ಬಿಟ್ಟು ಗುಡಿಸ್ಲು ಥರ ಮಾಡಿದರು. ಈಗ ಇಲ್ಲಿ ಪೂಜೆಗೆ ಎಡೆ ಎಲ್ಲ ಹಾಕ್ತಾಯಿದ್ದಾರೆ. ಅಷ್ಟಾಗಿ ಇನ್ನೂ ಯಾರ್ದು ನನಗೆ ಸರಿಗೆ ಹೆಸರು ಗೊತ್ತಿಲ್ಲ. ಅಷ್ಟೊಂದು ಇನ್ನೂ ಯಾರೂ ಕೂಡ ಸರ್ ಆಗಿರ್ಬೋದು, ಯಾರು ಕೂಡ ಪರಿಚಯ ಇಲ್ಲ. ಬಟ್ ಸಂಕ್ರಾಂತಿ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ಅದ್ರ ಹಿಂದಿನ ದಿನದ ಬ್ಲಾಗು. ಏನಂತಂದರೆ, ಸಂಕ್ರಾಂತಿಗೆ ನಾವು ತೋರಣ ಎಲ್ಲ ಡೆಕೋರೇಟ್ ಮಾಡೋದಕ್ಕೆ ರೆಡಿ ಮಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನೆಲ್ಲ ನಾವು ಮಾಡಿದ್ದು ಅನ್ನೋ